ಬಾಗಲಕೋಟೆ ಜಿಲ್ಲೆ ಜಾಗತಿಕ ಲಿಂಗಾಯತ ಮಹಾಸಭೆ ಬೆಂಗಳೂರು ತಾಲೂಕು ಘಟಕ ಹುನಗುಂದದ ಉದ್ಘಾಟನೆ ಹಾಗೂ ವಚನ ದರ್ಶನ ಮಿಥ್ಯ ಮತ್ತು ಸತ್ಯಗ್ರಂಥದ ಲೋಕಾರ್ಪಣೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ದಿನಾಂಕ ಏಪ್ರಿಲ್ 7, 2025 ರಂದು ಸಂಜೆ 7 ಗಂಟೆಗೆ ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಬಸವರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ಎಸ್ಆರ್ ಕಡಿವಾಲರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಬಸವ ಮಂಟಪದ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ತಾಲೂಕು ಘಟಕ ಹುನಗುಂದದ ಅಧ್ಯಕ್ಷೆ ಶ್ರೀಮತಿ ನಾಗರತ್ನ ಶೋಕಭಾವಿಕಟ್ಟಿರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ನಿವೃತ್ತ ಉಪನ್ಯಾಸಕರಾದ ಸಿದ್ಧಲಿಂಗಪ್ಪ ಬೀಳಗಿರು ಅತಿಥಿಗಳ ಪರಿಚಯ ಪರ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಶೋಕ ಬರಗುಂಡಿರು ಉದ್ಘಾಟನೆ ಪರ ಹಾಗೂ ನಿವೃತ್ತ ಪ್ರಾಚಾರ್ಯರು ಲಿಂಗಾಯತ ಧರ್ಮದ ಸಂಘಟಕರಾದ ಡಾಕ್ಟರ್ ಜೆಎಸ್ ಪಾಟೀಲರು ಅನುಭವ ನುಡಿಗಳ ಪರ ಮಾತನಾಡಿ 2 ವರ್ಷಗಳ ಹಿಂದೆ ರಾಷ್ಟ್ರಘಟವು ಲಿಂಗಾಯತ ಸಮಾಜದ ಹಿರಿಯ ಮುಖ್ಯಸ್ಥರಾದ ಬಸವರಾಜ ಹೊರಟ್ಟಿರ ನೇತೃತ್ವದಲ್ಲಿ ಹಾಗೂ ಎಸ್ಎಂ ಜಾಮದಾರರು ಪ್ರಧಾನ ಕಾರ್ಯದರ್ಶಿಗಳ ಜವಾಬ್ದಾರಿ ನಿರ್ವಹಣೆಯಲ್ಲಿ ಸಂವಿಧಾನ ಮಾನ್ಯತೆಗೆ ಮತ್ತು ಬಸವ ಪಥದ ಅನುಯಾಯಿಗಳಿಗೆ ಒಂದೇ ವೇದಿಕೆಗೆ ತರಲೆಂದು ರಾಷ್ಟ್ರ, ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಘಟಕಗಳು ಹುಟ್ಟಿಕೊಂಡಿವೆ ಎಂದರು. ಹಾಗೂ ಹಿಂದುತ್ವದ ಸನಾತನ ವೈದಿಕೀಯ ಕಿಡಗೇಡಿಗಳು 12ನೇ ಶತಮಾನದಲ್ಲಿ ಅನುಭವ ಮಂಟಪಿರಲಿಲ್ಲವೆಂದು ಮತ್ತು ವೇದಗಳಿಂದ ಕೃತಿಚೌರ್ಯ ಮಾಡಿ ವಚನ ಪುಸ್ತಕ ಬರೆಯಲ್ಪಟ್ಟಿದೆ ಹಾಗೂ ಅಕ್ಕ ಮಹಾದೇವಿರು ಸಂವೇದನಶೀಲತೆ ಹೊಂದರಿಲಿಲ್ಲೆಂಬ ಅವಹೇಳನಕಾರಿ ಮತ್ತು ಅಪಪ್ರಚಾರ ದಾರಿ ತಪ್ಪಿಸುವ ಹೇಳಿಕೆಗೆ ತಕ್ಕುತ್ತರ ನೀಡಲು ಲಿಂಗಾಯತ ಧರ್ಮವು ತನ್ನದೇ ಧರ್ಮ, ಭಾಷೆ ಮತ್ತು ಕ್ಷೇತ್ರ, ಧ್ವಜ ಹಾಗೂ ಅಷ್ಟಾವರಣ, ಪಂಚಾಚಾರ್ಯ, ಶಟಸ್ಥಳಗಳಂತಹ ತತ್ವಸಿದ್ಧಾಂತ, ಆಚರಣೆಯಂತಹ ಅಧಿಕೃತ ಮಾನದಂಡದ ಧರ್ಮಗ್ರಂಥ ಹೊಂದಿದೆ. ಹಾಗಾಗಿ ಅಂಶಗಳಿಂದ ಜಾಗತಿಕ ಲಿಂಗಾಯತ ಮಹಾಸಭೆಗೆ ಆನೆಬಲ ಸಿಕ್ಕಿದೆ ಎಂದರಲ್ಲದೆ ರಾಷ್ಟ್ರ, ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಘಟಕಗಳು ಹುಟ್ಟಿಕೊಂಡಿದ್ದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಲಿಂಗಾಯತರ ಅಸ್ಮಿತೆಯನ್ನು ಯಾಮಾರಿಸುವ ಜೀವವಿರೋಧಿ ದುಷ್ಟ ಸನಾತನಿ ಶಕ್ತಿಗಳ ದಾಳಿಯಿಂದ ಸಂರಕ್ಷಿಸಿಕೊಳ್ಳಲು ವಚನ ದಾರ್ಶನಿಕರಾದ ಫಗುಹಳ ಕಟ್ಟಿರು ಮತ್ತು ನಿರಂಜನ ಹರ್ಡೇಕರ ಮಂಜಪ್ಪನವರು, ಇಳಕಲ್ಲ ಮಹಾಂತ ಶ್ರೀಗಳು ಸೇರಿ ಇತರರು ಕೊಡುಗೆಯನ್ನು ಸ್ಮರಿಸಿದರು. ನಂತರ ಇಂದಿನ ಹದಗೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಲಿಂಗಾಯತದ ಮೂಲಾಶಯವಾದ ಚಿಂತನೆಗಳನ್ನು ಸೋಲಿಸಲೆಂದು 730 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಲಿಂಗಾಯತ ಮಠವನ್ನು ಶೈವೀಕರಿಸಿ ಮೂಲಸ್ವರೂಪವನ್ನು ಕುರುಪಗೊಳಿಸಿ ನಾಶಮಾಡಲಾಗುತ್ತಿದೆ. ಆದಾಗ್ಯೂ ಸಹ ಮಹಾಂತ ಶ್ರೀಗಳು ವಚನಶಕ್ತಿಯಿಂದ ಸಂರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆಂದರು. ನಂತರ 9 ವರ್ಷಗಳಿಂದ ನಿರಂತರ ಸನಾತನಿ ವೈದಿಕೀಯರ ದಾಳಿ ತಡೆಯಲು ಬಸವ ಪ್ರಜ್ಞೆಯ ಶಕ್ತಿಯ ಮಹತ್ವ ಹಾಗೂ 12ನೇ ಶತಮಾನದ ರಕ್ತಸಿಕ್ತ ಚರಿತ್ರೆ ಮತ್ತು 200 ವರ್ಷಗಳಷ್ಟು ಅಜ್ಞಾತವಾಸದಲ್ಲಿನ ಭಯದ ವಾತಾವರಣ, ಭೂಗತ ವಾತಾವರಣ ಮತ್ತು 15ನೇ ಶತಮಾನದ ಆರಂಭದಲ್ಲಿ ಲಿಂಗಾಯತ ಧರ್ಮದ ಪುನರುತ್ಥಾನ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯನ ಆಳ್ವಿಕೆಯಲ್ಲಿ ಶುದ್ಧೀಕರಣಗೊಂಡ ಇತಿಹಾಸ ಬಿಚ್ಚಿಟ್ಟರು. ಆ ಬೆನ್ನಲೆಯಲ್ಲಿ ನಾವು ವೇದ, ಶಾಸ್ತ್ರ, ಆಗಮ, ಪುರಾಣ, ರಾಮಾಯಣ, ಮಹಾಭಾರತ, ಗೀತೆ, ಮನುಸ್ಮೃತಿಯನ್ನು ಪ್ರಶ್ನಿಸುತ್ತಾ ಕಿಡಿಗೇಡಿಗಳಾದ ಡಿ. ಪಟಾಲಮರಿಗೆ ತಕ್ಕುತ್ತರ ನೀಡಲೆಂದೇ 50 ವರ್ಷಗಳಿಂದ ಹಲವಾರು ಚಿಂತಕರ, ವಿಚಾರವಾದಿಗಳ ಲೇಖನಗಳಿಂದ ಪ್ರೊಫೆಸರ ಟಿ.ಆರ್. ಚಂದ್ರಶೇಖರರ ಪ್ರಧಾನ ಸಂಪಾದಕತ್ವದಲ್ಲಿ ರಚಿತಗೊಂಡ ವಚನ ದರ್ಶನ ಮಿಥ್ಯ ಮತ್ತು ಸತ್ಯಗ್ರಂಥವು ಕೆಲಸ ಮಾಡುತ್ತಿದೆ. ಹಾಗಾಗಿ ಮೌಢ್ಯಕಂದಾಚಾರದಿಂದ ಹೊರಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿತರಾಗಿ ನಮ್ಮ ಬಸವ ಪಥದ ಸ್ವತಂತ್ರ ಧರ್ಮವನ್ನು ಉಳಿಸಿಕೊಳ್ಳಲು ಮುಂದಾಗೋಣೆಂದು ಕರೆ ನೀಡಿದರು. ನಂತರ ಅಧ್ಯಕ್ಷರು ಕಡಿವಾಲರು ಸಮಾರೋಪ ಭಾಷಣ ನೆರವೇರಿಸಿದರು. ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯ ಮತ್ತು ವಚನ ಪೀಠಿಕೆಯ ಪ್ರತಿಜ್ಞಾವಿಧಿ ಬೋಧನೆ ಹಾಗೂ ಅತಿಥಿ ಮಹೋದಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಸಂಗಮೇಶ ಹೊಲ್ದೂರ, ಪ್ರಭುಮಾಲಗಿತ್ತಿಯರು ನೆರವೇರಿಸಿದರೆ ವಚನಮಂಗಲ ಸಂಗೀತ ಸೇವೆಯು ಸದಾಶಿವರ ತಂಡದಿಂದ ನೆರವೇರಿತು. ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಬಸವರಾಜ ಕಡಪಟ್ಟಿ, ಗುಳೇದಗುಡ್ಡ ತಾಲೂಕಾ ಘಟಕದ ಅಧ್ಯಕ್ಷರಾದ ರಾಚಣ್ಣ ಕೆರೂರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಲಿಂಗಾಯತ ಸಮಾಜದ ಗುರುಹಿರಿಯರು, ತಾಯಂದಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಹಾಗಾದ್ರೆ ಇಲ್ಲಿ ಇರೋರು ಯಾರು ಅಂತ ಹೇಳಿದ್ರೆ ಶ್ರಮದ ದುಡಿಮೆಯ ಆಧಾರದ ಮೇಲೆ ಶ್ರಮದ ಸಮಾನ ಹಂಚಿಕೆಯನ್ನು ಹೊಂದಿದಂತಹ ಅಂತರಂಗ
ಪರಿಶುದ್ಧತೆಯನ್ನ ಚಿಂತನೆಯನ್ನೊಳಗೊಂಡಂತಹ ಅಂದ್ರೆ 12ನೇ ಶತಮಾನದೊಳಗಿದ್ದಂತಹ ಕಾಯಕ ದಾಸೋಹ ಅನುಭವ ತತ್ವಗಳ ಆಧಾರದ ಮೇಲೆ ಯಾರು ನಿಷ್ಠರಾಗಿರ್ತಾರಲ್ಲ ಅವರೆಲ್ಲರನ್ನು ಒಂದು ವೇದಿಕೆ ಅಡಿ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಹೊಂದಿದ ಸಂಸ್ಥೆ ಜಾಗತಿಕ ಲಿಂಗಾಯತ ಸಂಸ್ಥೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗುರುತಿಸ್ತೀವಿ ಅನ್ನುವಂಥದ್ದು. ಹಾಗೆ ಈ ನಿಟ್ಟಿನೊಳಗ ರಾಷ್ಟ್ರೀಯ ಘಟಕ, ರಾಜ್ಯ ಘಟಕಗಳು, ಜಿಲ್ಲಾ ಘಟಕಗಳು, ತಾಲೂಕು ಘಟಕಗಳು ಕಾರ್ಯಪ್ರವೃತ್ತರಾಗಿದ್ಕೊಂಡು ಈ ರಾಷ್ಟ್ರೀಯ ಘಟಕದೊಳಗ ಇಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಂ ಜಾಮದಾಸ್ ಅಲ್ಲಿಯ ವೇದಗಳ ಕಾಪಿ ಮಾಡಲಾಗೈತಿ ಅಂತಕ್ಕಂತಹ ಅವಹೇಳನಕಾರಿ ಮಾತುಗಳನ್ನ ಕೂಡ ಕೆಲವು ಜನ ನೀಡಿದ್ದಾರೆ ಅಂತ. ಹಾಗೆಯೇ ನಾವು ವೀಣಾ ಬನ್ಯಂಜಿಯವರ ಒಂದು ಅಂಶವನ್ನ ತಗೊಂಡ್ವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರ 12ನೇ ಶತಮಾನದೊಳಗ ಅನುಭವ ಮಂಟಪನೇ ಇರ್ಲಿಲ್ಲ ಅಂತ ಒಂದ್ ಕಡೆ ಹೇಳ್ತಾರ. ಇನ್ನೊಂದ್ ಕಡೆ ನಾನ್ ಕೇಳಿದ ಪ್ರಕಾರ ಏನಂದ್ರ ಇಲ್ಲಿ 12ನೇ ಶತಮಾನದ ಬಸವಾದಿ ಶರಣರೊಳಗೆ ಇರ್ತಕ್ಕಂತಹ ಅಕ್ಕ ಮಹಾದೇವಿ ಯಾವುದೇ ಒಂದು ಸಣ್ಣ ಮಹಿಳಾ ಸಂವೇದನೆಯನ್ನು ಆಕೆ ಅನುಭವಿಸಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾರ ಅಂತ ಹೇಳಿದ್ರ ಇಂತಹ ಅವಹೇಳನಕಾರಿ ಹೇಳಿಕೆಗಳೇನದವಲ್ಲ ನಮ್ಮ ಜನರಲ್ಲ, ಲಿಂಗಾಯತ ಧರ್ಮದ ಜನರನ್ನ ಒಂದು ತಪ್ಪು ದಾರಿಗೆ, ತಪ್ಪು ತಿಳುವಳಿಕೆಗೆ ಒಂದು ದಪ್ಪತಕ್ಕಂಥ ಒಂದು ಪ್ರಯತ್ನಗಳು ಇಂಥ ಹೇಳಿಕೆಗಳು ಮಾಡಕತ್ತೇವು ಅಂತ. ಇವು ಎಲ್ಲವಕ್ಕೂ ಉತ್ತರ ನೀಡುವುದಕ್ಕೋಸ್ಕರನೇ ಏನು ಅಂತ ಹೇಳಿದ್ರೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಅನ್ನುವಂಥದ್ದು ಬಸವ ದರ್ಶನ ಮಿಥ್ಯ ಸತ್ಯ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಲಾಗಿದ್ದು ಆ ಕೃತಿಯ ಒಂದು ಬಿಡುಗಡೆ ಕಾರ್ಯಕ್ರಮವು ಕೂಡ ಈ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಪ್ರಶ್ನೆಗಳಿಗೂ ಉತ್ತರ ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೈತಿ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಈ ವೇದಿಕೆಯ ಮೇಲೆ ನನಗೆ ಪ್ರಾಸ್ತಾವಿಕ ಮಾಡಿಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ 2020ರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತರಾಗಿದ್ದಾರೆ. ಶರಣ ಪರಂಪರೆಯನ್ನೇ ಬದುಕಿನ ಭಾಗವನ್ನಾಗಿಸಿಕೊಂಡ ಇವರ ಇಡೀ ಕುಟುಂಬದ ಸದಸ್ಯರು ಇಳಕಲ್ಲಿನ ಮಹಾಂತ ಶ್ರೀಗಳ ಪರಮ ಭಕ್ತರು. ಸದಾ ಬಸವ ತತ್ವದ ಧ್ಯಾನದಲ್ಲಿರುವ ಅಶೋಕ್ ಬರಗುಂಡಿಯವರು ಸದ್ಯ ಜಾಗತಿಕ ಲಿಂಗಾಯತ ಮಹಾಸಭೆಯ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನುಡಿಗಳನ್ನು ಆಡಲಿರುವ ಶರಣ ಶ್ರೀ ಡಾಕ್ಟರ್ JS ಪಾಟೀಲ್ ರವರ ಸಂಕ್ಷಿಪ್ತ ಪರಿಚಯ. ಡಾಕ್ಟರ್ JS ಪಾಟೀಲ್ ಅವರು 27/3/1967ರಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಬೆನ್ನೂರಿನಲ್ಲಿ ಜನಿಸಿದರು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು ಕಲಬುರಗಿಯ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿದರು. ಡಿ ಫಾರ್ಮಸಿ, ಬಿ ಫಾರ್ಮಸಿ ಮತ್ತು ಎಂ ಫಾರ್ಮಸಿ ಪದವೀಧರರು. ಜೊತೆಗೆ PhDಯನ್ನು ಬೆಂಗಳೂರಿನ ಆಲಮೀನ್ ಫಾರ್ಮಸಿ ಕಾಲೇಜಿನಲ್ಲಿ ಕುಷ್ಠರೋಗದ ಕುರಿತಾದ ಅಧ್ಯಯನಕ್ಕೆ ಪಡೆದುಕೊಂಡರು. 3 ದಶಕಗಳಿಂದ ರಾಜ್ಯದ ಬೇರೆ ಬೇರೆ ಫಾರ್ಮಸಿ ಕಾಲೇಜುಗಳಲ್ಲಿ ಆರೋಗ್ಯ ವಿಜ್ಞಾನದ ಅಂಗವಾದ ಔಷಧ ವಿಜ್ಞಾನದ ಬೋಧಕರಾಗಿ, ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಲ್ಸ್ವೇರ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಕಾಶನ ಸಂಸ್ಥೆಗಳ 4 ಅಂತಾರಾಷ್ಟ್ರೀಯ ಫಾರ್ಮಸಿ ಪುಸ್ತಕಗಳಲ್ಲಿ ಇವರ ಲೇಖನಗಳು ಅಧ್ಯಯನದ ವಸ್ತುಗಳಾಗಿವೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ತಾರೀಖದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ಬಸವ ತಂದೆಯನ್ನ ಆ ಪರಂಪರೆಯ ಎಲ್ಲ ಕಾಯಕದ ಎಲ್ಲ ಶರಣರುಗಳನ್ನ ಧನ್ಯತೆಯಿಂದ ನೆನೆದು ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ
ವಚನ ಮುಂತಾದವುಗಳನ್ನು ಪ್ರಕಟಿಸುತ್ತಾ ಲಿಂಗಾಯತರನ್ನ ಯಾಮರಿಸಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಲಿಂಗಾಯತರನ್ನ ಯಾರು ಆಕ್ರಮಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತಹ ಈ ಸನಾತನ ವ್ಯವಸ್ಥೆಯ ವಿರುದ್ಧವಾಗಿ ಹುಟ್ಟಿ ಬಂದಿರುವಂತಹ ಈ ಲಿಂಗಾಯತರ ಅಸ್ಮಿತೆಯನ್ನ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ದೇವರುಗಳನ್ನು ಸಂಕಲಿಸಿ ಸಂಪಾದಿಸಿ ಪರಿಷ್ಕರಿಸಿ ಜೀವ ಜಗತ್ತಿಗೆ ಎಡೆ ಮಾಡಿದ ಫಗು ಹಳಕಟ್ಟಿ ತಂದೆಗಳನ್ನ, ನಿರಂಜನ ಶರಣ ಹರ್ಡೇಕರ್ ಮಂಜಪ್ಪ ತಂದೆಗಳನ್ನ, ಹಳಕಟ್ಟಿಯವರ ಜೊತೆ ಆ ಎಲ್ಲ ವಚನ ಸಂಶೋಧಿತ ವಿಷಯಗಳನ್ನು ಅರಗಿಸಿಕೊಳ್ಳುತ್ತಲೇ ಕೊಟ್ಟಿರ್ತಕ್ಕಂತಹ ಲಿಂಗಾಯತರ ಆತ್ಮಪಾದವ ರೆವರೆಂಟ್ ಫಾದರ್ ಉತ್ತಂಗಿ ಚೆನ್ನಪ್ಪನವರನ್ನು ಸಂಚರಿಸಿ ಆ ಬಸವ ಚೇತನವನ್ನ ಜಾಗೃತಿ ಮಾಡಿರುವ ಇಳಕಲಾಪಗಳ ಆ ಪರಂಪರೆಯ ಆ ಲಿಂಗಾಯತರ ಅಸ್ಮಿತೆಯನ್ನು ಉಳಿಸುವ ಹಿನ್ನೆಲೆಯಲ್ಲಿ ಮತ್ತೆ ಆ ಲಿಂಗಾಯತರ ಅಸ್ಮಿತೆಯ ಕುರಿತಾಗಿ ನಾಡಿನ ತುಂಬ ಮಾತನಾಡುತ್ತಾ ಅದೇ ಹಂತಕರ ಗುಂಡಿಗೆ ಬಲಿಯಾಗಿರುವಂತಹ ಹುತಾತ್ಮ ಕಲಬುರ್ಗಿ ಸರ್ ಅನ್ನು ಕೂಡ ಈ ಪ್ರಸಂಗದಲ್ಲಿ ನೆನೆದು ಮೇಲಿನ ಈ ದಾಳಿ ಇದು ಮೇಲಿನ ದಾಳಿ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ. ಲಿಂಗಾಯತವನ್ನು ಉಳಿಸಿಕೊಳ್ಳುವುದು ಎಂದರೆ ಮಾನವೀಯತೆಯನ್ನು ಉಳಿಸುವುದು. ಆ ಮಾನವೀಯತೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹುಟ್ಟಿರುವಂತಹ ಈ ಜಾಗತಿಕ ಲಿಂಗಾಯತ ಮಹಾಸಭೆಯ ಮಾರ್ಗದರ್ಶಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಪರಮ ಪೂಜ್ಯ ಆ ಎಲ್ಲ ದಾಳಿಗಳನ್ನ ಎದುರಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯ ಶಿಕ್ಷಣವನ್ನ ಕೊಡುತ್ತಾ ಸಾಗಿರುವಂತಹ, ಎಲ್ಲರ ನೈತಿಕತೆಯನ್ನು ಗಟ್ಟಿಗೊಳಿಸುತ್ತಾ ಸಾಗಿರುವಂತಹ JS ಪಾಟೀಲರ ಮಾತುಗಳನ್ನು ನಾವು ಕೇಳಬೇಕಾಗಿರುವುದರಿಂದ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹಳಷ್ಟು ಜನರು ನಾವೆಲ್ಲ ಬೇಜಾರು ಮಾಡ್ಕೊಂತೀವಿ. ಮುಂಚೂಣಿಯಲ್ಲಿ ನಿಂತವರು 40 ವರ್ಷಗಳವರೆಗೆ ಅಹರ್ನಿಶಿಯಾಗಿ ಸಮರ್ಪಿಸಿಕೊಂಡಿರುವಂತಹ ಅನೇಕ ಜನರಿಗೆ ಒಂದು ರೀತಿ ಇವತ್ತು ಹತಾಶೆ ಆಗಿದೆ. ಈ ವ್ಯವಸ್ಥೆ ನಮ್ಮೆಲ್ಲ ಹೋರಾಟಗಳನ್ನ, ನಮ್ಮೆಲ್ಲ ಚಿಂತನೆಗಳನ್ನ ಸೋಲಿಸುವ ರೀತಿಯೊಳಗ, ಅಪಮಾನಿಸುವ ರೀತಿಯೊಳಗ ರಾಜಕೀಯ ವ್ಯವಸ್ಥೆ ಸಾಗಿರುವ ಹಿನ್ನೆಲೆಯಲ್ಲಿ ನಮಗೆ ಯಶಸ್ಸು ಸಾಧ್ಯವೇ ಇರಲೇನೋ ಅಂತ ಹೇಳಿ ಬಹಳಷ್ಟು ಜನರು ದುಃಖಿತರಾಗಿದ್ದಾರೆ. ಆದರೆ ಎಲ್ಲ ಜನರಲ್ಲಿ ನಾನು ಗಟ್ಟಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿರಾಶೆಗೊಳ್ಳಲಿಕ್ಕೆ ಯಾವುದೇ ಕಾರಣವಿಲ್ಲ. ನಾವೆಲ್ಲ ಅಭಿಮಾನ ಪಡೋಣ. ಚಳವಳಿ ಹುಟ್ಟಿರುವಂತದ್ದು ಸಹೋದರಿ ಹೇಳಿದ 130 ವರ್ಷಗಳ ಇತಿಹಾಸ ಅಂತ ಹೇಳಿ ಲಿಂಗಾಯತವನ್ನ ಶೈವೀಕರಣಗೊಳಿಸಿಬಿಟ್ಟಿತ್ತು ಈ ಮಠದ ವ್ಯವಸ್ಥೆ. ಅದರ ಮೂಲ ರೂಪದಿಂದ ವಂಚಿತವನ್ನಾಗಿ ಮಾಡಿತ್ತು, ಕುರೂಪಿಯನ್ನಾಗಿ ಮಾಡಿತ್ತು. ಅದ್ಭುತವಾಗಿರುವಂತಹ ಧರ್ಮ ಇದು. ಇದರ ಸ್ವರೂಪವನ್ನೇ ನಾಶ ಮಾಡಿರುವಂತಹ, ಕುರೂಪಗೊಳಿಸಿರುವಂತಹ ವ್ಯವಸ್ಥೆಯಲ್ಲಿ ಈ ಮಠದ ವ್ಯವಸ್ಥೆಯಿಂದಲೇ ಮೇಲೆದ್ದು ಬಂದು ಲಿಂಗಾಯತದ ಮೂಲ ಅಸ್ಮಿತೆಯನ್ನ ಉಳಿಸುವುದಕ್ಕಾಗಿ ಹೋರಾಡಿದ ಮಹಂತಪ್ಪಗಳವರ ಕೃಪೆಯಿಂದಾಗಿ, ಪೂಜ್ಯರಂತವರ ಚಳವಳಿಗಳಿಂದಾಗಿ, ಐನಗೌಡ ಪಾಟೀಲ್ರಂಥವರು, ಅವರಂಥವರು, ವಿ ಸಂಗಮದ ಶರಣರಂಥವರು ಇಂಥ ಅನೇಕ ಜನರೆಲ್ಲರೂ ಕೂಡ ಜನರಿಗೆ ತಿಳುವಳಿಕೆಯನ್ನ ಕೊಡುತ್ತಾ ಸಾಗಿದ ಹಿನ್ನೆಲೆಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಒಂದು 30-35 ವರ್ಷಗಳಿಂದ ನಾವು ವಚನಗಳನ್ನು ಓದಲಿಕ್ಕೆ ಆರಂಭ ಮಾಡಿದ್ದೇವೆ. ನಿಮ್ಮ ಕರ್ಮ ನೀವು ಅನುಭವಿಸಬೇಕು ಅಂತ ಹೇಳುವಾಗ ಇಂಥ ಯಾವುಗಳನ್ನು ನಾನು ಒಪ್ಪುವುದಿಲ್ಲ ಅಂತ ಶರಣರು ಗಟ್ಟಿಯಾಗಿ ಹೇಳಿದ್ರಲ್ಲ, ಈ ಮಾತುಗಳು ವಚನದ ಯಾವ ವೇದಗಳ ಯಾರನ್ನ ಶೂದ್ರರು ಅಂತ ನೀವು ಕರೆದಿದ್ರಿ, ಒಳಗೆ ಅಡಿಗೆ ಮನೆಯೊಳಗೆ ಕೂತಿದ್ರಿ, ಯಾರಿಗೆ ಶಿಕ್ಷಣ ಕೊಡಬಾರದು
ಕಾಲಕ್ಕ ಅಂತಹ ಲಿಂಗಾಯತರ ತಾಯಂದಿರು ಇವತ್ತು ಶಿಕ್ಷಣವನ್ನು ಪಡೆದುಕೊಂಡು ಧರ್ಮಗುರು ಬಸವಣ್ಣನವರ ಕೃಪೆಯಿಂದಾಗಿ ಆ ಹಕ್ಕನ್ನು ಪಡೆದುಕೊಂಡು ಶಿಕ್ಷಣವನ್ನು ಪಡೆದುಕೊಂಡು ವಚನಗಳನ್ನು ಓದಿಕೊಂಡು ಇಂಥವರಿಗೆ ಪ್ರಶ್ನೆಗಳನ್ನು ಕೇಳ್ತಾರ. ಈ ಪ್ರಶ್ನೆಗಳಿಗೆ ಹೆಣ್ಣಾದಂಥ ವೀಣಾ ಅವರು ಉತ್ತರ ಕೊಡಬೇಕು. ಅದಕ್ಕೆ 30-35 ವರ್ಷಗಳೊಳಗೆ ಲಿಂಗಾಯತರ ಅಸ್ಮಿತೆಯನ್ನು ನಮ್ಮ ತಾಯಂದಿರು ನಾವೆಲ್ಲರೂ ಬದುಕುತ್ತಿರುವ ಹಿನ್ನೆಲೆಯಲ್ಲಿ ನಾವು ನಿವಾಸವಾಗಬೇಕಾಗುವುದಿಲ್ಲ. ಸಾವಿರಾರು ವರ್ಷಗಳಿಂದ ಮಾನವೀಯ ಧ್ವನಿಯನ್ನು ಅಡಗಿಸಿರುವಂತಹ ಇವರೆಲ್ಲರ ಹುನ್ನಾರಗಳನ್ನ ಒಂದು 100 ವರ್ಷಗಳ ಇತಿಹಾಸಗಳನ್ನ ಬದ್ದು ಬಳಿಯುವಂತಹ ಎಲ್ಲ ತಾಕತ್ತೂ ಕೂಡ ಈ ವಚನಗಳಲ್ಲಿ ಇದೆ ಅನ್ನುವಂಥದ್ದನ್ನ ಕಂಡುಕೊಂಡು ನಮ್ಮವರು ವಚನಗಳನ್ನ ಹಿಡಿದುಕೊಂಡು ನಾವು ಮುನ್ನುಗ್ಗುತ್ತಾ ಸಾಗಿದ್ದೇವೆ. ಪೂರ್ವ ಪೀಠಿಕೆಯನ್ನು ಓದಿಸುವುದರ ಮುಖಾಂತರ ಸಾಧ್ಯವಾಗುತ್ತದೆ. ಹಾಗೆ ಸಾಧ್ಯವಾಗುವುದು ಕೇವಲ ಲಿಂಗಾಯತಕ್ಕೆ ಮಾತ್ರ. ಹಾಗೆ ಸಾಧ್ಯವಾಗುವುದು ಲಿಂಗಾಯತಕ್ಕೆ ಮಾತ್ರ. ಇದು ಅನುಭವ ಪ್ರಮಾಣ ಧರ್ಮ. ಎಲ್ಲವೂ ಕೂಡ ದೇವನಿರ್ಮಿತವಾದುದು. ಅವುಗಳನ್ನ ಪ್ರಶ್ನಿಸುವಂತಿಲ್ಲ. ಅದು ಅಪೌರುಷೇಯ ಪೌರುಷೇಯ ಮನುಷ್ಯರು ಹುಟ್ಟಿರುವಂತ ಅದು ಹುಟ್ಟಿಸಿರುವಂತದ್ದು ಅಲ್ಲ ಅನ್ನುವಂತಹ ಕೃತ್ರಿಮ ಸತ್ಯಗಳನ್ನ ನಿಜ ಸತ್ಯಗಳು ಅಂತ ಬಿಂಬಿಸುವಂತಹ ಕಾಲ. ಕಾಲ್ಪನಿಕ ಪೌರಾಣಿಕ ಕಥೆಗಳನ್ನು ಹೊಂದಿರುವಂತಹವರು, ಸ್ತ್ರೀ ದ್ವೇಷಿ, ಸಮಾನತೆಯ ದ್ವೇಷಿ, ಶೂದ್ರರಿಗೆ ಅಕ್ಷರವನ್ನು ಕಲಿಸಲಾದಂಥವರು, ತಮ್ಮಷ್ಟಕ್ಕೆ ತಾವ ಬೀಳುವಿಕೆಯನ್ನು ಕಲಿತ ಅವರ ಬಟ್ಟನ್ನು ಕಳೆದಿರುವಂತಹವರು, ಇಂತಹ ಎಲ್ಲ ವ್ಯವಸ್ಥೆಗಳನ್ನ ಪ್ರಶ್ನಿಸುವಂತಹ, ಸಮಾನತೆಯನ್ನ ಬದುಕುವಂತಹ, ಸಮಾನತೆಯ ಈ ಧರ್ಮದ ಮೂಲ ಆಶಯ ಎಂಬುದನ್ನು ಮನಗಂಡು ಯಾವ ಭಾರತದ ಸಂವಿಧಾನ ಭ್ರಾತೃತ್ವವಾಗುವುದನ್ನು ನಾವು ಸಜ್ಜನ್ ಸರ್ ಓದಿಸಿದ್ರಲ್ಲ, ತನ್ನಲ್ಲಿ ಗರ್ಭೀಕರಿಸಿಕೊಂಡು 12ನೇ ಶತಮಾನದಲ್ಲಿ ಹುಟ್ಟಿರುವಂತಹ ಈ ಧರ್ಮಕ್ಕೂ ಮಾತ್ರ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಅತ್ಯಂತ ಗೌರವ ಮತ್ತು ಹೆಮ್ಮೆಯಿಂದ ಪಠಿಸುವಂತಹ ತಾಕತ್ತು ಐತಿ ಅನ್ನುವಂತಹದ್ದು ಹಿನ್ನೆಲೆಯೊಳಗ ಇದಕ್ಕೆ ಸ್ವತಂತ್ರ ಧರ್ಮದ ಸ್ಥಾನಮಾನ ಸಿಗಲೇಬೇಕು. ಸಿಗದ ಅಧ್ಯಯನಗಳನ್ನ ನಾವು ಮಾಡಬೇಕು. ಹರಿಗೋಲನ್ನಾಗಿ ಮಾಡಿ ಹೇಳ್ತಾರೆ ಅವರು. ನಾಮ ಕಂಗಳ ನಾಮ, ಕಂಗಳಿಗೆ ತೋರಿದ ಆ ರೂಪ ಹರಿಗೋಲಾಗಿ, ನೋಡುವ ದೃಷ್ಟಿ ಅಂಬಿಗನಾಗಿ, ಅಂಬಿಗನ ದೃಷ್ಟಿ ಸಾಧಿಸಬೇಕು, ಅವನು ಹೊಳಿದಾಟಿಸಬೇಕು. ನೋಡಿಯೇ ಅಂಬಿಗನಾಗಿ ಕರಣೇಂದ್ರಿಯವೆಂಬ ಬಹುಜನಗಳ ಕೂಡಿ ಆಸೆ ಎಂಬ ಹೊಳೆಯ ದಾಟುವುದಕ್ಕೆ ಪುಟ್ಟ ಕಾಣದೆ ಹರಗೋಲು ಈಜಿಯೇ ಉಳಿಯುತ್ತೆಂದ. ಈ ಎಲ್ಲ ಅಪನಿಂದೆಗಳು, ಇಂತಹ ಈ ಎಲ್ಲ ಅಮಾನವೀಯ ಬದುಕಿನಿಂದ ಹೊರಗೆ ಬರಲಿಕ್ಕೆ ಮಾರ್ಗಗಳನ್ನೇನೋ ಕೊಟ್ಟರು. 6 ಜನ ಹರಗೋಲು ಕೊಟ್ಟು ಬಿಟ್ರು, ಆದ್ರೆ ಹುಟ್ಟಕ್ಕೋದಿಲ್ಲ. ಕರ್ಣೇಂದ್ರಿಯಗಳೆಂಬ ಈ ಬಹುಮತದಲ್ಲಿ 12ನೇ ಶತಮಾನಕ್ಕೆ ಬಂದ 770 ಅಮರ ಗಣಗಳನ್ನು, 1,96,000 ಜಂಗಮಗಳನ್ನ, 179 ಕಾಯಕಗಳ ಆ ಎಲ್ಲ ಶರಣರನ್ನ ಒಗ್ಗೂಡಿಸಿಕೊಂಡು ಒಂದು ಹುಟ್ಟುಕೊಟ್ಟ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಅನುಭವ ಮಂಟಪ ಸಂಸ್ಕೃತಿಯನ್ನು ಬೆಳೆಯಿಸಿಕೊಂಡು ಅದರ ಬೆಳಕಿನಲ್ಲಿ ನಾವು ಪ್ರೀತಿಯ ಜೊತೆಗೆ ದ್ವೇಷವನ್ನು ಬದುಕುವಂತಹ, ಭೇದವನ್ನು ಬದುಕುವಂತಹ ಒಂದು ಸಂಸ್ಕೃತಿ ಕೂಡಿಕೊಂಡಿತ್ತಲ್ಲ, ಅದನ್ನ ಜಾಡ ಹರಿದುಕೊಂಡು ಅದರ ಗೊಡವೆ ನಮಗೆ ಬ್ಯಾಡಪ್ಪ, ಪ್ರೀತಿಯನ್ನು ಮಾತ್ರ ನಾವು ಬದುಕೋಣ, ಎಷ್ಟು ಮಂದಿ ಅಲ್ಪಸಂಖ್ಯಾತರಾದರೂ ಚಿಂತಿಲ್ಲ, ನಾವು ಚಂದಗ ಬದುಕೋಣ ಅಂತೇಳಿ ಹೊರಗೆ ಬಂದು ಲಿಂಗಾಯತ, ಜಾಗತಿಕ ಲಿಂಗಾಯತ ಮಹಾಸಭೆಯನ್ನ ನಾವು ಕಟ್ಟಿಕೊಂಡಿವಿ. ಹಾಗೆ ಕಟ್ಟಿಕೊಳ್ಳಲಿಕ್ಕೆ ಪ್ರೇರಣೆಯಾಗಿರುವಂತಹ ಪೂಜ್ಯ ಇಲಕಲ್ಲ ಅಪ್ಪುಗಳವರನ್ನ, ಲಿಂಗಾನಂದ ಪೂಜ್ಯರನ್ನ ಮತ್ತು ಎಲ್ಲ ಆ ಕಾಲದ ಎಲ್ಲ ಅಂತಹ ಮನಸ್ಸುಗಳನ್ನ, ಅಂತಹವರನ್ನ ಮತ್ತೆ ಎಲ್ಲ ನೆನೆದು ನಾವೆಲ್ಲ ಜಾಗತಿಕ ಲಿಂಗಾಯತ ಸಭೆ ಮಹಾಸಭೆಯನ್ನ ಮುನ್ನಡೆಸೋಣ. ವರ್ಷಗಳ ಹಿಂದ 2 ವರ್ಷಗಳ ಹಿಂದನ ಇದು ಹುಟ್ಟುಕೊಂಡದ ಕೆಲಸ ಮಾಡ್ಕೊಂತ ಹೊಂಟಾರ. ಒಂದು ಕಾರ್ಯಕ್ರಮ ಏನಾದ್ರೂ ನಾವು ಮಾಡೋಣ ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಕಡಪಟ್ಟಿ ಅಣ್ಣವರು ಬದ್ಧತೆ ಉಳ್ಳವ್ರು ಆಗ್ರಿ ಅಂತ ಹೇಳಿದಂಗ 500 ರೂಪಾಯಿ ಕೊಟ್ಟು ಮೆಂಬರ್ ಆಗ್ರಿ ಅಂತ ಹೇಳೋದಲ್ಲ. ಅದ್ರ ಉದ್ದೇಶ ಏನಂದ್ರೆ ಇದ್ರ ಮೆಂಬರ್ ಆದಿಲ್ಲ ಅಂದ್ರೆ ಕನಿಷ್ಠ ನಾನು ಒಂದಿಷ್ಟು ವಚನ ಓದಬೇಕು ಅನ್ನುವಂತಹ ಬದ್ಧತೆ ಉಂಟಾಗ್ತದೆ. ವಚನಗಳನ್ನು ಓದ್ರಿ. ಇಲಕಲ್ಲ ಅಪ್ಪಗಳ ನೀವೆಲ್ಲ ಅದೇರಿ,
ಬೆನ್ನಿಗೆ ಕಟ್ಟಿಕೊಂಡು ಅಪ್ಪ ಬಪ್ಪ ಅಂತ ವಚನಗಳನ್ನು ಕಟ್ಟಿಕೊಂಡು ನಾವು ಶಾಂತವಾಗಿದ್ದೀವಿ. ನಮ್ಮ ಕಡೆ ಏನೇನೂ ಇರ್ಲಿಕ್ಕಿಲ್ಲ, ಆದ್ರೆ ಶಾಂತಿ ಅದ, ಪ್ರೀತಿ ಅದ, ವಿಶ್ವಾಸದ, ನಮ್ಮಲ್ಲಿ ಧರ್ಮದ ನಿಜ ಧರ್ಮದ ಬೆಳಗದ. ಅಂತಹ ಬಸವಗುರು ಕರುಣಿಸಿದ ಅರಿವು, ಆಚಾರ, ಅನುಭವಗಳನ್ನು ನಾವೆಲ್ಲ ಹೊಂದುತ್ತಾ ಸಾಗೋಣ. ಆ ಹಿನ್ನೆಲೆ ಮಹಾಸಭೆಗೆ ನೀವೆಲ್ಲ ದಯವಿಟ್ಟು ಸೇರಿಕೊಂಡು ಇದನ್ನು ಗಟ್ಟಿಗೊಳಿಸ್ರಿ. ಅಂದ್ರೆ ಈ ತತ್ವ ಗಟ್ಟಿಗೊಳಿಸ್ರಿ. ಗಟ್ಟಿಗೊಳಿಸೋದಂದ್ರೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನು ಬದುಕುವಂತ ಮನಸ್ಥಿತಿಗೆ ಹೊಂದೋಣ. ಶರಣು ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಾಗತಿಕ ಲಿಂಗಾಯತ ಮಹಾಸಭೆ ಬೆಂಗಳೂರು, ಜಾಗತಿಕ ಲಿಂಗಾಯತ ಮಹಾಸಭೆ ಬೆಂಗಳೂರು ಹುನಗುಂದ ತಾಲೂಕಾ ಘಟಕದ ಪದಾಧಿಕಾರಿಗಳಾದ ನಾವು ಈ ಮೂಲಕ ಮಾಡುವ ಬಸವಣ್ಣನವರೇ ಲಿಂಗಾಯತ ಧರ್ಮ ಸಂಸ್ಥಾಪಕರೆಂದು ವಚನಗಳೇ ನಮ್ಮ ಧರ್ಮದ ಗ್ರಂಥಗಳೆಂದು ಪವಿತ್ರ ಗ್ರಂಥಗಳೆಂದು ದೇವರುಗಳನ್ನೇ ನಂಬಿ ಈ ವಚನ ದೇವರುಗಳನ್ನೇ ನಂಬಿ ಅನುಸರಿಸುವ ಹಾಗೂ ಬಸವ ತತ್ವಗಳನ್ನು ಪ್ರಸಾರ ಮಾಡುತ್ತೇವೆಂದು ಸಕಲ ಶರಣರು ಬೋಧಿಸಿದಂತೆ ಅರಿವು ಆಚಾರ ಅನುಭವ ಕಾಯಕ ಮತ್ತು ದಾಸೋಹ ಪ್ರಜ್ಞೆಯೊಂದಿಗೆ ಸಾಮಾಜಿಕ ಮೊದಲಾದ ಎಲ್ಲ ಬಗೆಯ ಸಮಾನತೆಯ ಬದುಕನ್ನು ಸಾಗಿಸುತ್ತೇವೆಂದು ಕಳಬೇಡ ಕೊಲಬೇಡ ಎಂಬ ಸಪ್ತ ಸೂತ್ರಗಳನ್ನು ಅಳವಡಿಸಿಕೊಂಡು ಇವನಾರವ ಎಂದೆನಿಸದೆ ಇವ ನಮ್ಮವ ಎಂಬ ಭಾತೃತ್ವ ಭಾವದೊಂದಿಗೆ ಅದೇ ಕಾಲಕ್ಕೆ ರಾಷ್ಟ್ರೀಯ ಪ್ರಜ್ಞೆಯ ಕಾರಣದೊಂದಿಗೆ ಲಿಂಗಾಯತ ಧರ್ಮದ ಉಳಿವಿಗಾಗಿ ಕಾಯ ವಾಚ ಮನಸ ವಚನಗೈಯುತ್ತೇನೆ ಶರಣು ಶರಣಾರ್ಥಿಗಳು ಜೈ ಬಸವೇಶ ಜೈ ಭಾರತ ದೇಶ. ಶರಣು ಶರಣಶ್ರೀ ಅಶೋಕ್ ಬಸಪ್ಪ ಬರಗುಂಡಿ ಅವರು 4/7/19 IIT ಮುಂಬೈನಿಂದ MTech ಪದವಿಯನ್ನು ಪಡೆದಿದ್ದಾರೆ.